2018ರಿಂದ ಬಿಜೆಪಿಗೆ ಕೋಟಿ ಕೋಟಿ ದೇಣಿಗೆ ಬಂದಿದೆ. ಅಸಂವಿಧಾನಿಕ ಬಾಂಡ್ಗಳಿಂದ ದೇಣಿಗೆ ಬಂದಿದೆ. ಟ್ವೀಟ್ ಮೂಲಕ ಬಿವಿ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ. ಅಸಾಂವಿಧಾನಿಕ ಬಾಂಡ್ಗಳಿಂದ ಬಿಜೆಪಿಗೆ 2018ರಿಂದ ಕೋಟಿ ಕೋಟಿ ದೇಣಿಗೆ ಬಂದಿದೆ ಅಂತ ಟ್ವೀಟ್ ಮೂಲಕ ಬಿವಿ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ. ಚುನಾವಣಾ ಬಾಂಡ್ಗಳಿಂದ 6,564 ಕೋಟಿ ಬಂದಿದೆ. 2018ರಲ್ಲಿ 210 ಕೋಟಿ, 2019ರಲ್ಲಿ 1,450 ಕೋಟಿ, 2020ರಲ್ಲಿ 2,555 ಕೋಟಿ, 2021ರಲ್ಲಿ 22.38 ಕೋಟಿ, 2022ರಲ್ಲಿ 1,033 ಕೋಟಿ, 2023ರಲ್ಲಿ 1,294 ಕೋಟಿ. ಟ್ವೀಟ್ನಲ್ಲಿ ಮಾಹಿತಿ ನೀಡಿರೋದು ಬಿವಿ ಶ್ರೀನಿವಾಸ್. ಕಪ್ಪು ಹಣ ಇಲ್ಲಿದೆ ಮೋದಿಜಿ ಅಂತ ಬಿವಿ ಶ್ರೀನಿವಾಸ್ ಕಾಲೆಳೆದಿದ್ದಾರೆ. ಯಾರು ಬಿವಿ ಶ್ರೀನಿವಾಸ್ ಅಂದ್ರೆ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು. ಅಂಕಿಅಂಶ ಸಮೇತವಾಗಿ ಇಲ್ಲಿ ಬಿವಿ ಶ್ರೀನಿವಾಸ್ ಟ್ವೀಟ್ ಮೂಲಕ ಕಾಲೆಳೆದಿರೋದು, ಬಿಜೆಪಿಗೆ ಟಾಂಗ್ ಕೊಟ್ಟಿರೋದು. ಚುನಾವಣಾ ಬಾಂಡ್ಗಳಿಂದ ಹೈಯೆಸ್ಟ್ ದೇಣಿಗೆ ಬಂದಿರೋದು ಬಿಜೆಪಿಗೆ ಅಂತ ಕಾಂಗ್ರೆಸ್ ಹೇಳ್ತಾ ಇರೋದು. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಹೊರತಾಗಿಲ್ಲ. ಬಿಜೆಪಿಯಷ್ಟು ದೇಣಿಗೆ ಬರದೇ ಇದ್ರೂ ಕೂಡ ಕಾಂಗ್ರೆಸ್ಗೂ ಕೂಡ ದೇಣಿಗೆ ಬಂದಿದೆ. ಅದರಲ್ಲೂ ಕೂಡ ಈ ರೀತಿಯ ಒಂದು ಚುನಾವಣಾ ಬಾಂಡ್ಗಳಿಂದ ಬಂದಂತಹ ಹಣದ ಹರಿವು ಇತ್ತಲ್ಲ, ಅದು ಕಾಂಗ್ರೆಸ್ನಲ್ಲೂ ಇತ್ತು. ಎಲ್ಲ ಪಕ್ಷಗಳು ಕೂಡ ಚುನಾವಣಾ ಬಾಂಡ್ ಮೂಲಕ ಹಣ ಸ್ವೀಕರಿಸ್ತಾ ಇದ್ವು ಅನ್ನುವಂಥದ್ದು ಗೊತ್ತಿರುವಂತಹ ಮಾಹಿತಿ. ಇಲ್ಲಿ ಕಾಂಗ್ರೆಸ್ ಬಿಜೆಪಿಯ ಕಾಲೆಳೆದಿದೆ. ಇತ್ತ ಕಾಂಗ್ರೆಸ್ ಕೂಡ ಇದಕ್ಕೆ ಹೊರತಾಗಿಲ್ಲ ಅನ್ನೋದನ್ನು ಗಮನಿಸಬೇಕು.